ಇದನ್ ದೇವಿ ಕೊಡು. ದೇವಿಗ? ನೀವೇ ಕೊಡಿ. ಇದರಲ್ಲಿ 5,000 ಇದೆ. ಇದನ್ ಕೊಡಕ್ ಹೋದಾಗ್ಲೇ ಸದಾಶಿವ ಮಾವ ಕಪಾಳಕ್ ಹೊಡೆದಿದ್ದು. ಯಾವ್ದ್ರದ್ದು 5,000? ದೇವಿ 1 ತಿಂಗಳು ನಮ್ ಡಿಪೋದಲ್ಲಿ ಕೆಲಸ ಮಾಡಿದ್ಲಲ್ಲ, ಅದ್ರ ಸಂಬಳ ಇದು. ಅವಳು ಸಂಬಳ ಈಸ್ಕೊಂಡೇ ಇರ್ಲಿಲ್ಲ. ಅದಕ್ಕೆ ಅವಳು ತುಂಬಾ ಕಷ್ಟಪಟ್ಟಿದ್ಲು. ಆ ಕಷ್ಟ ನನಗ್ ಮಾತ್ರ ಗೊತ್ತು. ತುಂಬಾ ಒಳ್ಳೆ ಮನ್ಸು ನಿಮ್ದು. ದೇವಿಗೆ ಅರ್ಥ ಆಗ್ತಿಲ್ವೇ? ಡಾಕ್ಟರ್ ಅನಂತ ಗಾಣಿಗ ಅಂತ ಹೋಗಿರೋ ಕಣ್ಣು ಬರ್ಸೋದ್ರಲ್ಲಿ ಭಲೇ ಫೇಮಸ್ಸು. ಆಗಾಗ ಫಾರಿನ್ ಅಂತಿರ್ತಾರೆ. ಹೀಗಾಗಿ ಅವ್ರ ಅಪಾಯಿಂಟ್ಮೆಂಟ್ ಸಿಗೋದು ಸ್ವಲ್ಪ ಲೇಟ್ ಆಯ್ತು. ಸಿಕ್ತೋ ಇಲ್ವೋ ಈಗ ಅಪಾಯಿಂಟ್ಮೆಂಟು? ಸಿಕ್ತು. ನಾನು ಫೇಲ್ಯೂರ್ ಆಗಿದ್ದೇ ಇಲ್ಲ. ನಾಡಿದ್ದು ಶುಕ್ರವಾರ ಮಧ್ಯಾಹ್ನ 3 ಗಂಟೆಗೆ ಬೆಂಗಳೂರಲ್ಲಿರೋ ಅವ್ರ ಆಸ್ಪತ್ರೆಯಲ್ಲಿ ಪತ್ನಿ ಸಮೇತವಾಗಿ ರೆಡಿ ಆಗಿರು. ತಗೋ, ಇದು ಅವ್ರ ಕಾರ್ಡು. ಅಪ್ಪ, ಶನಿವಾರ ಆಗತ್ತಾ ಅಂತ ಕೇಳಿ ನೋಡ್ತೀರಾ? ನೋಡು ದೇವಿ, ನೀನು ಹೋಗ್ಲೇಬೇಕು ಅಂತಿದ್ರೆ ಸದಾನಂದನ್ ಜೊತೆ ಮಾಡ್ಕೊಂಡು ಹೋಗು. ನಾನು ಪಾರ್ವತಿ ಬರಲ್ಲ ಅಷ್ಟೇ. ಕಣ್ಣು ಬರಲಿ ಅಂತ ನಾನು ಇಲ್ಲಿ ಒದ್ದಾಡ್ತಾ ಇದ್ರೆ 10 ನಿಮಿಷದಲ್ಲಿ ಮುಗಿಯೋ ಮದುವೆಗೆ ಹೋಗ್ಬೇಕಂತ ಇವಳಿಗೆ. ಪಾರ್ವತಿ, ಶುಕ್ರವಾರ ನಾನು ನೀನು ಬೆಂಗಳೂರಿನಲ್ಲಿರೋ ಕಣ್ಣಿನ ಡಾಕ್ಟರ್ ಹತ್ರ ಹೋಗ್ತಾ ಇದ್ದೀವಿ ಅಷ್ಟೇ. ಕಾಫಿ ಮಾಡಿಡು, ಬಂದೆ. ಸರಿ, ನಿಮ್ಗೊಂದು ವಿಷಯ ಹೇಳಬೇಕಿತ್ತು. ಆತರದಲ್ಲಿ ನೀವು ತೀರ್ಮಾನ ತಗೋಬೇಡಿ. ಏನು? ಚಿಕ್ಕತಣಿಗಳು ದೇವಿ ಸಂಬಳ 5,000 ರೂಪಾಯಿ ತಗೊಂಡು ದೇವಿ ಕೊಡಕ್ ಹೋಗಿದ್ದಾರೆ. ಆ ಸದಾಶಿವಯ್ಯ ಚಿಕ್ಕತಣಿಗಳು ಕೆನ್ನೆ ಹೊಡೆದ್ಬಿಟ್ಟಿದ್ದಾನೆ. ಅಮ್ಮ, ನನ್ನ ಕ್ಷೇತ್ರಕ್ಕೆ ಅಪ್ಪ ಅಮ್ಮನ ಕರ್ಕೊಂಡು ಬರಬೇಕು ಅಂತ ನನ್ನ ಮನಸ್ಸಿನಿಂದ ಪ್ರಯತ್ನ ನಡೆಸಿದ್ದೆ. ಆದರೆ ಅಪ್ಪ ಅಮ್ಮನ ಕರ್ಕೊಂಡು ಆಸ್ಪತ್ರೆಗೆ ಹೊರಟಿದ್ದಾರೆ. ಅವ್ರು ನಾಳೆ ಹೋಗೋ ಥರ ಮಾಡು. ಇವತ್ತೇ ನಿನ್ನ ಕ್ಷೇತ್ರಕ್ಕೆ ಬರೋ ಹಾಗೆ ಮಾಡಮ್ಮ. ನೀನಿವತ್ತು ಹೋಗೋದು ದಂಡ. ಡಾಕ್ಟರ್ ತಂದೆ ತೀರ್ಕೊಂಬಿಟ್ರಂತೆ. ಇವತ್ತು ಅವ್ರು ಯಾರ ಕೈಗೂ ಸಿಗೋದಿಲ್ಲ. ಹಾಗಂತ ಹಾಸ್ಪಿಟ್ಲ್ ರಿಸೆಪ್ಷನ್ ಇಟ್ಟು ಫೋನ್ ಮಾಡಿ ಹೇಳಿದ್ರು, ನೀ ಎಲ್ಲಿ ಹೊರಟು ಬಿಟ್ಟಿರ್ತೀಯೋ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಸದ್ಯ ನೀ ಇನ್ನೂ ಬಸ್ ಹತ್ತಿಲ್ವಲ್ಲ. ಹೌದಾ? ಎಂಥ ಕೆಲಸ ಆಗೋಯ್ತಲ್ಲಯ್ಯ. ನಾವು ಸಿದ್ಧವಾಗಿದ್ವಿ. ಬೇಸರ ಮಾಡ್ಕೋಬೇಡಯ್ಯ. ನಾಡದ್ ಭಾನುವಾರ ಫೋನ್ ಮಾಡಿದ್ರೆ ಹೇಳ್ತಾರಂತೆ ಮತ್ತೆ ಯಾವತ್ತು ಡಾಕ್ಟರ್ ನೋಡ್ಬೇಕು ಅಂತ. ನಿರಾಸೆ ಆಗ್ಬೇಡ. ಹೇಗೋ ಡಾಕ್ಟರ್ ಅಪಾಯಿಂಟ್ಮೆಂಟ್ ಕ್ಯಾನ್ಸಲ್ ಆಯ್ತಲ್ಲ, ಈಗಲಾದರೂ ಹೋಗೋಣವಾ ಮೈಸೂರಿಗೆ? ಎಡವಟ್ಟಾಗೋಯ್ತು ಸದಾನಂದ. ಮಂದಾಕಿನಿಯವ್ರ ಒಡವೆ ಮದುವೆ ಮನೇಲಿ ಕಳ್ಕೊಂಬಿಟ್ಟೆ. ಒಡವೆ ಸೂಡ್ ಕೇಸಲ್ಲಿತ್ತ, ಕುತ್ಕಲ್ಲಿತ್ತ, ಎಲ್ಲಿತ್ತಮ್ಮ? ಹೊರಡಕ್ ಮುಂಚೆ ಛತ್ರದಲ್ಲಿ ಬಿಚ್ಚಿಟ್ಟಿದ್ದೆ. ಇಲ್ಲಿಗೆ ಬಂದು ನೋಡ್ತೀನಿ, ಕಾಣಿಸ್ತಾ ಇಲ್ಲ ಕಣೋ. ಹೊಡ್ಕೊಂಡೆ ನಿಂಗೆ. ಬೇರೆಯವ್ರ ವಸ್ತು ಉಪಯೋಗಿಸೋ ತಪ್ಪು, ಕಳೆದೋದ್ರೆ 1,000 ರೂಪಾಯಿ ಹಾಕಿ ಮಾಡ್ಸಾಕೋ ಯೋಗ್ಯತೆ ನಮ್ಗಿಲ್ಲ ಅಂತ. ಈಗೇನೋ ಮಾಡೋದು ಸದಾನಂದ. ಮಂದಾಕಿನಿ ಸ್ವಲ್ಪ ಕಂಬೈನ್ ಥರ ಹೊರಟು ನಾನು ಮದ್ವೆ ಮನೆಯಿಂದ ವಾಪಸ್ ಬಂದಿದ್ದೀನಿ ಅಂತ ಗೊತ್ತು. ಈಗ ಒಡವೆ ಕೇಳಿದ್ರೆ ಏನಂತ ಉತ್ತರ ಕೊಡ್ಲೋ? ಕಳ್ದೋಯ್ತು ಅನ್ನು ಗಲಾಟೆಗಳಾಗತ್ತೆ. ಇನ್ನು 15 ದಿನದಲ್ಲಿ ಮಾಡ್ಸಾಕ್ತೀನಿ ಅನ್ನು 80,000 ರೂಪಾಯಿ ಆಗತ್ತೆ. ನಾನು ನೀನು ಅಪ್ಪ 3 ಜನ ಸೇರಿ ಕಳ್ತನ ಕಿಳಿಯೋಣ. ಅಂತೂ ನಾನು ಅನ್ಕೊಂಡ ಹಾಗೆ, ನಾನು ಬೇಡ್ಕೊಂಡ ಹಾಗೆ ಆಗ್ತಿದೆ. ಡಾಕ್ಟರ್ನ ನೋಡೋದು ಮುಂದಕ್ಕೆ ಹೋಯ್ತು. ನಾನು ಕರ್ಕೊಂಡು ಬರ್ತೀನಿ ಅಪ್ಪ ಅಮ್ಮನ್ನ 9 ಕ್ಷೇತ್ರ ದರ್ಶನಕ್ಕೆ. 9 ಕ್ಷೇತ್ರ ದರ್ಶನದಲ್ಲಿ 1 ಕ್ಷೇತ್ರ ದರ್ಶನ ಮುಗಿಯತ್ತೆ. ಹಾಗೆ ಇನ್ನೂ 8 ಕ್ಷೇತ್ರ ದರ್ಶನನೂ ಮಾಡಿಸ್ತೀನಿ. 9 ಕ್ಷೇತ್ರ ದರ್ಶನದ ಆಸೆ, ನಿನ್ಮೇಲೆ ನಿನಗಿರೋ ಅತಿಯಾದ ವಿಶ್ವಾಸ, ಇವೆಲ್ಲದರ ಮುಂದೆ ತಿರುವು ತಗ್ಗು ಎಲ್ಲ ಇದೆ. ನಿನಗೆ ಗೊತ್ತಾಗ್ತಾ ಹೋಗುತ್ತೆ ಮಗು.